ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಪ್ರೀತಿಯ ಹುಡುಗಿ ನಿಮ್ಮ ಮುಂದೆ ಹಾಜರಿದ್ದಾಳೆ. ಈ ವಿಡಿಯೋದಲ್ಲಿ ಈ ಒಂದು ವಾಲ್ ಹ್ಯಾಂಗಿಂಗ್ ಆರ್ಟ್ ಪೀಸನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ಹೇಳ್ಕೊಡೋಕೆ ಹೊರಟಿದ್ದೀನಿ. ಆದಷ್ಟು ಹೇಳ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಕಲಿಯೋ ಆಸೆ ಇದ್ದವ್ರು ಕಲಿಬೋದು, ಇಲ್ಲ ಅಂದರೆ ಹೀಗೆ ಸುಮ್ಮನೆ ಟೈಮ್ ಪಾಸಿಗೆ ವಿಡಿಯೋ ನೋಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ ನನಗೆ. ಓಕೆ, ನೋಡಾದಮೇಲೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನು, ಲೈಕ್ ಮಾಡೋದನ್ನು ಮರಿಬೇಡಿ. ಶೇರ್ ಮಾಡ್ಬೇಕಂತಿಲ್ಲ, ದಟ್ಸ್ ಓಕೆ. ನಂಗೆ ಗೊತ್ತು ಶೇರ್ ಮಾಡೋ ಅಷ್ಟೇನು ಚೆನ್ನಾಗಿ ವಿಡಿಯೋ ಆಗಿರಲ್ಲ. ಸೊ ಲೆಟ್ಸ್ ಗೆಟ್ ರೆಡಿ. ಈ ಪ್ಲೇಟ್ ಯಾವುದು ಅಂತ ನೆನಪಿದೆಯಾ ನಿಮಗೆ? ನಾನು ಹಿಂದೆ ಜಾತ್ರೆ ವ್ಲಾಗ್ ಹಾಕಿದ್ದೆಲ್ಲ, ಅದರಲ್ಲಿ ನನ್ನ ಅಣ್ಣ ಒಂದು ಗೇಮ್ನ ಆಡಿ ಒಂದು ಪ್ಲೇಟನ್ನು ಪ್ರಶಸ್ತಿಯ ರೂಪದಲ್ಲಿ ತಂದಿದ್ದ. ಅವನು ಊರಿಗೆ ತೊಗೊಂಡು ಹೋಗಬೇಡ, ನಾನು ಇಲ್ಲೇ ಇಟ್ಟಿಡು ಅಂತ ಹೇಳಿದ್ದೆ ಅವನಿಗೆ. ನಾನು ಹೀಗೆ ಮಾಡಿರ್ತೀನಿ ಅಂತ ಹೇಳಿದ್ದೆ. ಸೊ ಆ ಪ್ಲೇಟಿಗೆ ಒಂದು ಕಳೆಯನ್ನು ಕೊಟ್ಟಿದ್ದೀನಿ. ಸೊ ಅಫ್ಕೋರ್ಸ್ ಪ್ಲಾಸ್ಟಿಕ್ ಪ್ಲೇಟಲ್ಲಿ ಯಾರಿಗೆ ತಿನ್ನೋದಾಗಲಿ ಯೂಸಾರು ಯಾವುದಕ್ಕೆ ಮಾಡ್ತಾರಲ್ವ, ಯಾರೂ ಮಾಡೋದಿಲ್ಲ. ಮಾಮೂಲಾಗಿ ಯಾರೂ ಮಾಡಲ್ಲ, ನನ್ನ ಕಣ್ಣಿಗೆ ಬಿದ್ದ ಹಾಗೆ. ಆ್ಯಂಡ್ ಇದನ್ನು ಅವನ ಮನೆಗೆ ಒಯ್ದರು. ಅವನು ಕೂಡ ಅದನ್ನು 2 ದಿನ ಇಟ್ಟು ಎಲ್ಲರೂ ಬಿಡ್ತಾನೆ. ಅಫ್ಕೋರ್ಸ್ ಯಾರಿಗೂ ನೆನಪಿರಲ್ಲ, ಅಷ್ಟು ವ್ಯಾಲ್ಯೂಯೇಬಲ್ ಅಂತಲೂ ಅನಿಸಲ್ಲ ಅದು. ಬಟ್ ನಾನು ಅದನ್ನು ವ್ಯಾಲ್ಯೂಯೇಬಲ್ ಆಗಿ ಟರ್ನ್ ಮಾಡಿದ್ದೀನಿ. ಸೊ ಕಂಟಿನ್ಯೂ ಮಾಡೋಣ. ಅಲ್ಲಿ ಇಲ್ಲಿ ನನ್ನ ಇಂಗ್ಲೀಷಲ್ಲಾಗಲಿ ನನ್ನ ಮಾತಲ್ಲಾಗಲಿ ಜಾಸ್ತಿ ನಾಟಕೀಯ ಅನಿಸಿದ್ರೆ ಏನೂ ಮಾಡಬೇಡಿ, ಸೌಂಡ್ ಮ್ಯೂಟ್ ಮಾಡಿ ಅಷ್ಟೇ. ಅದಕ್ಕೆಲ್ಲ ಏನು ಮಾಡೋಕ್ಕೆ ಬರ್ತದೆ. ಸೊ ಇದು ಒಂದು ಗ್ರೀನ್ ಪ್ಲೇಟು. ಅಫ್ಕೋರ್ಸ್ ಏನು ಕಾಮಿಡಿ ಅಲ್ಲ, ಈ ವಿಡಿಯೋದು ಒನ್ ಆಫ್ ದ ಬಿಗ್ಗೆಸ್ಟ್ ಕಾಮಿಡಿ. ಸೊ ಇದು ಪ್ಲಾಸ್ಟಿಕ್ ಪ್ಲೇಟ್ ಆಗಿದ್ದಕ್ಕೆ ಈಗ ಸ್ಟೋನ್ ಆಗಲಿ ಪೇಂಟ್ ಆಗಲಿ ಹಚ್ಚಬೇಕು ಅಂದರೆ ಜಾರುತ್ತೆ. ಅದಕ್ಕೋಸ್ಕರ ಬೇಸ್ಗೋಸ್ಕರ ನಾನು ವೈಟ್ ಪೇಂಟನ್ನು ಫಸ್ಟು ಹಚ್ಚಿದೆ. ವೆರಿ ಸಿಂಪಲ್ ಇದು, ಏನು ಅಷ್ಟು ಇದಿಲ್ಲ. ವೈಟ್ ಕಲರ್ ಪೇಂಟನ್ನು ಸ್ವಲ್ಪ ಮೇಲ್ಗಡೆಯಿಂದ ರಫ್ ಬರಲಿ ಅಂತ ಹೇಳಿ ಮೇಲ್ಗಡೆ ಹಚ್ಚಿದೆ. ವೈಟ್ ಪೇಂಟ್ ಹಚ್ಚಿದೆ, ಗ್ರೀನ್ ಹಚ್ಚಲಿಕ್ಕಾಗಲ್ಲ ಇದ್ರ ಮೇಲೆ. ಮತ್ತೆ ವೈಟ್ ಹಚ್ಚಲೇಬೇಕು, ಅದರ ನಂತರನೇ ಗ್ರೀನ್ ಹಚ್ಚೋಕ್ಕೆ ಸಾಧ್ಯ. ಸೊ ವೈಟ್ ಪೇಂಟನ್ನು ಪೂರ್ತಿಯಾಗಿ ಹಚ್ಚಿ ಗ್ರೀನನ್ನು ಆ್ಯಕ್ಚುಲಿ ಇಷ್ಟೇ ಸರ್ಕಲ್ ಅಷ್ಟೇ ಹಾಕಬೇಕು ಅಂತ ಇತ್ತು. ಬರೀ ವರ್ಕನ್ನೆಲ್ಲ ಪೇಂಟಲ್ಲೇ ಮುಗಿಸೋಣ ಅಂತ ಇಟ್ಟಿದ್ದೆ ನಾನು. ಬಟ್ ಪೇಂಟಲ್ಲಿ ಆಗೋದಿಲ್ಲ, ಅದು ಪೇಂಟ್ ನಂಗೆ ಬೇಕಾದ ಪೇಂಟ್ಸ್ ಇರಲಿಲ್ಲ ಇದರಲ್ಲಿ. ಅದಕ್ಕೋಸ್ಕರ ಮತ್ತೆ ಸ್ಟೋನ್ನ ಯೂಸ್ ಮಾಡಿದೆ ನಾನು. 50 ರೂಪಾಯಿ ವರ್ಕನ್ನು ನಾನು ಅದನ್ನು 250 ರೂಪಾಯಿ ವರ್ಕ್ ಮಾಡಿದೆ ಹೀಗೆ. ಸೊ ಗ್ರೀನ್ ಕಲರ್ ಪೇಂಟನ್ನು ನಾನು ಇಷ್ಟಂತೂ ಹಚ್ಚಿದೆ. ಆಮೇಲೆ ಪೂರ್ತಿ ಹಚ್ಚಿದ್ದೀನಿ ನಾನು. ಹಚ್ಚಿ ರೌಂಡ್ ಶೇಪ್ ಮಿರರ್ನ ಸುತ್ತಲೂ ಹಚ್ಚಿದೆ. ಅಂದರೆ ಈಗ ಒಂದನ್ನು ಮಿಡ್ಲ್ ಹಚ್ಚಿ ಸುತ್ತಲೂ ಅದ್ರ ಸುತ್ತಲೂ ಒಂದು ಸುತ್ತು ರೌಂಡ್ ಶೇಪ್ ಮಿರರ್ನ ಹಚ್ಚಿ ಇದನ್ನೇ ಕಂಟಿನ್ಯೂ ಮಾಡೋದಾ ಬೇರೆ ರೀತಿ ಮಾಡೋದಾ ಅಂತ ಹೇಳಿ ಟ್ರೈ ಮಾಡಿದೆ ನಾನು. ಅಂದರೆ ಮಿರರ್ಸಲ್ಲೇ ಹಚ್ಚೋಣ ಅಂತ ಹೇಳಿ. ಬಟ್ ಮಿರರ್ಸು ಸಾಕಾಗಲ್ಲ. ಅದೇ ಹೇಳಿದ್ನಲ್ಲ, ಇದು 250 ರೂಪಾಯಿ ಪೀಸ್ ಹೋಗಿ ಕಡೆಗೆ ಅದು 550 ರೂಪಾಯಿ ಪೀಸ್ ಆಗುತ್ತೆ. ಅದಕ್ಕೆ ಅದು ಮಧ್ಯದಲ್ಲಷ್ಟು ಈ ಥರ ಮಣಿಗಳನ್ನು ಹಚ್ಚಲೇಬೇಕಾಯಿತು ನಾನು. ಒಂದು ಸುತ್ತು ಸ್ಟೋನ್ ಇದ್ರದ್ದು ಏನೋ ಮಿರರ್ನ ಹಚ್ಚಿದ ಮೇಲೆ ಒಂದು ವೈಟ್ ಸ್ಮಾಲ್ ಸ್ಟೋನ್ಸಿಂದು ಸುತ್ತು ಕೂಡ ಹಚ್ಚಿ, ನಂತರ ಬಿಗ್ ಸ್ಟೋನ್ಸಿಂದು ಒಂದು ಸುತ್ತು ಹಚ್ಚಿದೆ. ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಆಲ್ರೆಡಿ. ಇದೇ ರೀತಿ ಒಂದಾದ್ಮೇಲೆ ಒಂದು ಸ್ಟೋನ್ಸು. ನನ್ನ ಹತ್ರ ಯಾವುದೇ ಸ್ಟೋನ್ಸ್ ಇದೆಯಲ್ಲ, ಈ ವಿಡಿಯೋಲ್ಲಿ ಹೇಳಲಿಕ್ಕೆ ಇಷ್ಟಪಡೋದೇನು ಅಂದರೆ, ನಾನು ಈಗ ಇಂಥದ್ದೇ ಬೇಕು ಡಿಸೈನಿಗೆ, ಇಂಥದ್ದೇ ಸ್ಟೋನ್ ಬೇಕು ಅಂತ ಹೇಳಿ ಹುಡುಕ್ಲಿಕ್ಕಾಗಲ್ಲ. ಈಗ ನಾನು ಇದು ತಲೆಯಲ್ಲಿ ಡಿಸೈಡ್ ಮಾಡಿರೋ ಡಿಸೈನ್ ಕೂಡ ಅಲ್ಲ. ನಿಮ್ಮ ಹತ್ರ ಯಾವುದೇದುಂಟಲ್ಲ ಅದರಲ್ಲಿ ಇದನ್ನು ಮ್ಯಾನೇಜ್ ಮಾಡೋದನ್ನು ಕಲಿಬೇಕು ನೀವು. ಆ್ಯಕ್ಚುಲಿ ನಿಮ್ಮ ಹತ್ರ ಈಗ ಸ್ಟೋನ್ಸ್ ಇದೆಯಾ, ಸ್ಟೋನ್ಸಲ್ಲಿ ಮಾಡ್ಬೋದು, ಇಲ್ವಾ ಪೇಂಟಲ್ಲಿ ಕೂಡ ಮಾಡ್ಬೋದು. ಓಕೆ, ಪೇಂಟ್ ಇಲ್ವೋ ಮಾರ್ಕರಲ್ಲಿ ಕೂಡ ಇದನ್ನು ಮಾಡ್ಬೋದು. ಓಕೆ, ಮಾರ್ಕರ್ ಕೂಡ ಇಲ್ಲ ಅಂತ ಇಟ್ಕೊಳ್ಳಿ, ನೇಲ್ ಪೇಂಟ್ ಇರುತ್ತೆ, ನೇಲ್ ಪೇಂಟಲ್ಲಿ ಕೂಡ ಇದನ್ನು ಮಾಡ್ತಾರೆ. ಇಷ್ಟು ದಾರಿಗಳಿದಾವಲ್ಲ, ನಾನು ಇಷ್ಟು ದಾರಿ ಹೇಳಿದೆ. ಏನೂ ಇಲ್ವೋ ಸುಮ್ಮನೆ ಟಿ ವಿ ನೋಡ್ತಾ ಕೂತ್ಕೊಳ್ಳಿ ಮನೆಯಲ್ಲಿ, ಇದನ್ನು ಮಾಡೋಕ್ಕೆ ಹೋಗ್ಬೇಡಿ. ಸೊ ಅದಾದಮೇಲೆ ಸುತ್ತಲೂ ಮತ್ತೆ ಸ್ಟೋನ್ಸೇ ಹಚ್ಚಿದೆ. ಇದನ್ನು ಸ್ವಲ್ಪ ಬೇರೆ ಶೇಪಲ್ಲಿ ಹಚ್ಚಿದೆ. ಅಂದರೆ ನಾನು ಇದನ್ನು ಏನು ಮಾಡಿದ್ದೀನಿ ಅಂದರೆ ಪೂರ್ತಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ಆದಷ್ಟು. ಜಾಸ್ತಿ ಎಲ್ಲೂ ಗ್ಯಾಪ್, ಅದು ಪ್ಲೇಟ್ ಅಂತ ಹೇಳಿ ನಾನು ಹೇಳೋರಿಗೆ ಗೊತ್ತಾಗಲ್ಲ ಯಾರಿಗೂ. ಹಾಗೆ ಮಾಡಿದ್ದೀನಿ ನಾನು ಕೊನೆಯವರೆಗೂ.
ಅಂದರೆ ನನ್ನ ಹತ್ರ ಇದ್ದದನ್ನು ನಾನು ಹಚ್ಚಿ ಮಾಡಿರೋದು, ಮತ್ತು ಅದನ್ನು ಕಡಿಮೆ ಇದರಲ್ಲೂ ಮಾಡಿರೋದು. ಈಗ ನಾನೇನು ತೊಗೊಂಬಂದೆ ಹಚ್ಚಿದೆ, ಎಲ್ಲರೂ ವಿಡಿಯೋ ನೋಡೋ ಎಲ್ಲರೂ ಕೂಡ ತೊಗೊಂಬಂದು ಹಚ್ತಾರೆ, ಹಚ್ಚೋಕ್ಕಾಗುತ್ತೆ ಅಂತ ಆಗಲ್ಲಲ್ಲ. ಯಾರ ಹತ್ರ ಏನಿರುತ್ತೋ ಅವ್ರು ಅದೇ ಹಚ್ಚೋಕ್ಕೆ ಸಾಧ್ಯ. ಸೊ ಹಾಗಾಗಿ ನನ್ನ ಹತ್ರ ಏನಿತ್ತು ನಾನು ಅದರಲ್ಲೇ ಡಿಸೈನ್ನ ಅಲ್ಲಲ್ಲೇ ಟ್ರೈ ಮಾಡಿದ್ದೀನಿ, ಅಲ್ಲಲ್ಲೇ ಚೇಂಜ್ ಮಾಡ್ತಾ ಹೋಗಿದ್ದೀನಿ ಡಿಸೈನ್ಸ್. ಓಕೆ ಹೀಗೆ ಹಚ್ಚೋಣ ಅಂತ. ಮತ್ತೊಂದೇನು ಗೊತ್ತಾ, ಈ ಸ್ಟೋನ್ಸಲ್ಲಿ ಮೇನಾಗಿ ಸ್ಟೋನ್ಸಲ್ಲಿ ಹಚ್ತಾ ಹೋದ ಕೂಡಲೇ ಅದು ಶೈನ್ ಮಾಡೋದಕ್ಕೆ ಅದು ಆಟೋಮೆಟಿಕ್ಕಾಗಿ ಡಿಸೈನ್ ಚೆಂದ ಆಗ್ತಾ ಹೋಗ್ತದೆ. ಅಂಥದ್ದೇ ಬೇಕು ಅಂತ ಇಲ್ಲ. ನಾನು ಆಫ್ಕೋರ್ಸ್ ಮಂಡಲ ನಾನು ಬುಕ್ ಮೇಲೆ ಬಿಡಿಸೋದಕ್ಕೆ ಇದರಲ್ಲೂ ನಾನು ಅದೇ ರೀತಿ ಡಿಸೈನ್ನ ತಲೆಗಿಟ್ಕೊಂಡಿದ್ದೆ. ಐ ಮೀನ್ ಫುಲ್ ಮಾಡಬೇಕು, ಆ ಪ್ಲೇಟ್ನ ಒಟ್ಟಿನಲ್ಲಿ ಫುಲ್ ಮಾಡಬೇಕು ಅನ್ನೋದು ತಲೆಯಲ್ಲಿತ್ತು ನನಗೆ. ಸೊ ಸೈಡಿಗೆಲ್ಲ ನೀವು ನೋಡ್ತಿರ್ಬೋದು ಸ್ಟೋನ್ನ ನಾನು ಹರ್ಡ್ಸಿಟ್ಕೊಂಡಿದ್ದೀನಿ. ಅಂದರೆ ನಾನು ಆದಷ್ಟು ಎಲ್ಲದ್ರಿಂದನೂ ಕವರ್ ಮಾಡಲಿಕ್ಕೆ ನೋಡ್ತಾ ಇದ್ದೆ. ನಾನು ಪೇಂಟ್ ಮಾತ್ರ ಹಚ್ಚೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ಇದು ಪ್ಲಾಸ್ಟಿಕ್ ಪ್ಲೇಟ್ ಆಗಿರೋದಕ್ಕೆ ಈ ಗ್ರೀನ್ ಕಲರ್ ಪೇಂಟ್ ಇದೆಯಲ್ಲ ಅದು ಕಿತ್ಕೊಂಡು ಬರ್ತಾಯಿತ್ತು. ಸೊ ಹಾಗಾಗಬಾರ್ದು ಅಂದರೆ ಪೇಂಟ್ ಹಚ್ಚೋಕ್ಕಾಗಲ್ಲ ಪ್ಲಾಸ್ಟಿಕ್ ಪ್ಲೇಟ್ ಆಗಿರೋದಕ್ಕೆ. ನಾನು ಈ ಫೈಬರ್ ಪ್ಲೇಟ್ಸ್ ಇರುತ್ತಲ್ಲ ಅದ್ರ ಮೇಲೆ ಮಾಡಿದ್ದೀನಿ, ಅದ್ರ ಮೇಲೆ ಪೇಂಟ್ ಹಚ್ಚಲಿಕ್ಕಾಗತ್ತೆ ಹಂಗಂತ. ಯಾಕಂದರೆ ಅದು ಆಟೋಮೆಟಿಕ್ಕಾಗಿ ರಫ್ ಆಗಿರುತ್ತೆ. ಈ ಯೂಸ್ಡ್ ಫೈಬರ್ ಪ್ಲೇಟ್ಸ್ ಇರ್ತದಲ್ಲ ಅದ್ರ ಮೇಲೆ ಒಂದು ಮಾಡಿದ್ದೆ ನಾನು, ಪೇಂಟ್ ತುಂಬ ಚೆನ್ನಾಗಿ ಅಂಟ್ಕೊಂತ ಅದ್ರ ಮೇಲೆ. ಮತ್ತು ನಾನು ಅಂಥದ್ದೇ ಹುಡುಕ್ತಾ ಇದ್ದೀನಿ, ಸಿಕ್ಕರೆ ನಾನು ಅದ್ರ ಮೇಲೆ ಮಾಡಿರೋ ವಿಡಿಯೋ ಕೂಡ ಹಾಕ್ತೀನಿ ಇದರಲ್ಲಿ. ಓಕೆ, ಸೊ ಅದ್ರ ಮೇಲೆ ತುಂಬ ಚೆನ್ನಾಗಿ ಕೂರುತ್ತೆ. ಇದ್ರ ಮೇಲೆ ಸ್ವಲ್ಪ ಕಷ್ಟ ಕೊಡುತ್ತೆ ಪೇಂಟು. ಹೀಗೆ ಪ್ಲೇನಾಗಿ ಹೊಡಿಲಿಕ್ಕೆ ಅಡ್ಡಿಲ್ಲ, ಪ್ಲೇನಾಗಿ ಪೇಂಟ್ ಮಾಡಲಿಕ್ಕೆ ಅಡ್ಡಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಇದು ಈ ಪೀಸನ್ನು ನೀವು ಈಗ ವಾಲ್ ಡೆಕೋರ್ ಆಗಿ ಯೂಸ್ ಮಾಡ್ಬೋದು, ದೇವ್ರ ಪೂಜೆ ಟೈಮಲ್ಲಿ ದೇವ್ರ ಬ್ಯಾಕ್ ಡ್ರಾಪ್ ಆಗಿ ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಆ್ಯಸ್ ಇಟ್ ಈಸ್ ದೇವ್ರ ಪೂಜೆಗಳಲ್ಲಿ ಶೋಗಂತ ಯೂಸ್ ಮಾಡ್ತಾರೆ, ಶೋ ಪೀಸ್ ರೀತಿಯಲ್ಲಿ ಯೂಸ್ ಮಾಡ್ತಾರೆ. ಅಂದರೆ ಈಗ ಒಂದು ಎಂಟಿ ಸ್ಪೇಸ್ ಇದ್ದರೆ ಅಲ್ಲಿ ಕೂಡ ಹಚ್ಚಲಿಕ್ಕೆ ಯೂಸ್ ಮಾಡ್ತಾರೆ. ಇಷ್ಟ ಬಂದಲ್ಲಿ ನಿಮಗೆ ಎಲ್ಲಿ ತಲೆ ಓಡುತ್ತೋ ಅಲ್ಲಿ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗ ಮನೆ ಎದುರಿಗೆ ವೆಲ್ಕಮ್ ಅನ್ನೋ ಬೋರ್ಡ್ ಹಾಕಿದರೆ ಆ ವೆಲ್ಕಮ್ ಮೇಲ್ಗಡೆ ಈ ಥರ ಪೀಸ್ಗಳನ್ನು ಹಾಕ್ತಾರೆ ಎಸ್ಥೆಟಿಕ್ ವೈಬ್ಗೆ. ಸೊ ಎಲ್ಲ ಕಡೆ ಯೂಸ್ ಮಾಡ್ತಾರೆ, ಅವ್ರವ್ರ ತಲೆ ಎಲ್ಲೆಲ್ಲಿದೆ ಅಲ್ಲಲ್ಲಿ ಯೂಸ್ ಮಾಡ್ತಾರೆ. ನಾನು ಸದ್ಯಕ್ಕೆ ಶೋ ಪೀಸ್ ರೀತಿಯಲ್ಲೇ ಹಾಕಿಟ್ಟಿದ್ದೀನಿ. ವಿಡಿಯೋ ನೋಡಿ ನನ್ನ ಅಣ್ಣ ನಂಗೆ ವಾಪಸ್ ಕೊಡು ಅಂದರೆ ಅವನಿಗೆ ಮತ್ತೆ ಕೊಡಬೇಕಾಗ್ಬೋದು. ಇಟ್ಸ್ ಓಕೆ, ಕೇಳಿದ್ರೆ ನಾನು ಅವನಿಗೆ ಕೊಡ್ತೀನಿ. ಅವನು ವಿಡಿಯೋ ನೋಡಿದ್ದಾನೆ ಅಂತ ಹೇಳಿ ಒಂದು ಇದಾಗುತ್ತಲ್ಲ, ಏನದು ಕನ್ಫರ್ಮ್ ಆಗುತ್ತೆ ವಿಡಿಯೋ ನೋಡ್ದ ಅಂತ ಹೇಳಿ. ಈ ಥರ ಪೀಸಸ್ಸು ಮೊದಲೇ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಪ್ರಾಕ್ಟೀಸ್ ಇಲ್ಲದೆ ಇದ್ದ ಕಾರಣ. ಬಟ್ ಈಗ ಇದು ತುಂಬಾ ಈಸಿ. ಇದು ನನಗೆ ಒಂದು 2-3 ತಾಸು ಬಿತ್ತೇನೋ ಅಷ್ಟೇ, 3 ತಾಸಲ್ಲಿ ಮಾಡಿ ಮುಗಿಸಿದ್ದೀನಿ ನಾನು. ಇದಿಷ್ಟನ್ನು ಒಂದು ಪ್ಲೇಟ್ ಇದ್ದರೆ ಒಂದು ಪ್ಲೇಟ್ ಮೇಲೆ ಹಚ್ಚಿ ಎಲ್ಲ ಮುಗಿಸಿದ್ದೀನಿ. ಆ್ಯಂಡ್ ಇದಕ್ಕೆ ಯೂಸ್ ಮಾಡಿರೋ ಐಟಮ್ಸ್ ಕೂಡ ಅಷ್ಟೇ, ಎಲ್ಲದೂ ಒಂದೇ ಆ್ಯಪಲ್ಲಿ ಸಿಗುತ್ತೆ. ಅಫ್ಕೋರ್ಸ್ ದ್ಯಾಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಮೈ ಫೇವ್ರೇಟ್ ಮೀಶೋ ಆ್ಯಪ್. ಮೀಶೋ ಆ್ಯಪಲ್ಲಿ ತುಂಬ ಕಡಿಮೆಗೆ ತುಂಬ ಐಟಮ್ಗಳು ತುಂಬ ಕಡಿಮೆಗೆ ಕಾಂಬೋ ಪ್ರೈಸಲ್ಲೆಲ್ಲ ಸಿಗುತ್ತೆ. ಅದನ್ನು ಯೂಸ್ ಮಾಡೋಗಬೇಕು ಅನ್ನೋರು ಮೀಶೋದ ಭಾಳ ಈಸಿಯಾಗಿ ಸಿಕ್ಬಿಡುತ್ತೆ. ಅಂದರೆ ಈ ಪೀಸ್ ಕೂಡ ಕಾಸ್ಟ್ಲಿ ಆಗುತ್ತೆ ಅದರಲ್ಲಿ, ಆದರೆ ಇದಕ್ಕೆ ಹಾಕೋ ಐಟಮ್ಗಳು ಬಹಳ ಕಡಿಮೆ ಸಿಗ್ತದೆ. ನಾನು ಆಗಲೇ ಹೇಳ್ದಂಗೆ ಪೇಂಟ್ ಯೂಸ್ ಮಾಡಿಲ್ಲ ನಾನು ಅಂತ ಹೇಳಿದ್ದೆ. ಇದೊಂದು ಸುತ್ತು ನಾನು 1-2 ಸುತ್ತೇನೋ ಕೆಂಪು ಕಲರ್ ಪೇಂಟ್ ಹೊಡೆದಿದ್ದೀನಿ. ಇದು ಎಲ್ಲ ಮಣಿನೇ ಹಚ್ಚಿದ್ದೆ ಅಂತ ಅನ್ನಿಸ್ತದೆ, ಅಲ್ಲ, ಇದು ರೆಡ್ ಸುತ್ತಲೂ ಡಾಟ್ಸ್ ಕಾಣುತ್ತಲ್ಲ, ಇದು ಪೇಂಟ್ ಹಚ್ಚಿರೋದು. ಓಕೆ, ಬಾಕಿದೆಲ್ಲ ಸ್ಟೋನಲ್ಲಿ ಕವರ್ ಮಾಡ್ತಾಯಿದ್ದೀನಿ. ಮತ್ತೆಂತ ಹೇಳೋದು ಇದರಲ್ಲಿ, ಇಷ್ಟೇ ಹೇಳೋಕ್ಕೆ ಸಾಧ್ಯ. ಇದು ಭಾಳ ಈಸಿ ಅಂತ ಹೇಳ್ಕೊಡೋವಂಥದ್ದು ಏನೂ ಇಲ್ಲ ಇದರಲ್ಲಿ. ನೋಡ್ದಂಗೂ ಇದು ಈಗ ನಾನು ಫುಲ್ ವ್ಲಾಗ್ ಮಾಡಿರೋದಕ್ಕೆ ನೋಡಿದ ಕೂಡಲೇ ಗೊತ್ತಾಗ್ತದೆ, ಓಕೆ ಹಿಂಗೆ ಹಚ್ತಾ ಹೋಗ್ಬೋದು ಅಂಥೇಳಿ. ಅಂದರೆ ಇದನ್ನೇ ಕಾಪಿ ಮಾಡ್ತಾರಲ್ಲ, ಇದೇ ಡಿಸೈನ್ ಬೇಕು ಅನ್ನೋರು ಮಾತ್ರ ಇದನ್ನು ನೋಡ್ತಾರೆ. ಅವ್ರಿಗೆ ಬೇಕಾದ ಡಿಸೈನಲ್ಲಿ ಅವರು ಆರಾಮಾಗಿ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಇದನ್ನು ಏನಂತಾರೆ ಗೊತ್ತಾ, ಇದು ತಟ್ಟೆಯಲ್ಲಿ ರಂಗೋಲಿ ಅಂತಾರೆ ಗೊತ್ತಾ, ಅದು ಹಾಕೋದ ಕಲೆ ಅಂತಾರೆ ಇದಕ್ಕೆ. ತಟ್ಟೆಯಲ್ಲಿ ರಂಗೋಲಿ ರೀತಿ ಬಿಡಿಸ್ತಾರೆ, ಅಂದರೆ ತಟ್ಟೆಯಲ್ಲಿ ಹಾಕಿರೋ ರಂಗೋಲಿ ಹೋಗಿಬಿಡುತ್ತೆ, ತೆಗಿತಾರೆ ಅಫ್ಕೋರ್ಸ್, ಅದು ಸ್ಪರ್ಧೆಗಳಿಗೆಲ್ಲ ಬಿಡಿಸಿ. ಬಟ್ ಇದು ಕಾಯಮಾಗಿ ಉಳಿತದೆ. ಬೇರೆ ಇನ್ನು ಬೇಕು ಅಂದರೆ ಬೇರೆ ತಟ್ಟೆಯಲ್ಲಿ ಬೇರೆ ರಂಗೋಲಿ ಬಿಡಿಸ್ಬೇಕು, ಹೀಗೆ ಅಷ್ಟೇ. ಅದೇ ಕಾನ್ಸೆಪ್ಟೇ, ಸ್ವಲ್ಪ ಏರುಪೇರು ಮಾಡಿದ್ದೀವಿ ಅಷ್ಟೇ. ಈ ವ್ಲಾಗ್ ಅಂತೂ ಆಯಿತು, ಇದೇ ರೀತಿ ಇದೆ. ಇದು ಪೂರ್ತಿ ಡಿಸೈನ್ ಮುಗಿಸಿದ ತನಕನೂ ಹೀಗೆ ಇದೆ. ನಾನು ಫಸ್ಟ್ ಇದರಲ್ಲಿ ನೋಡಿದ್ರಲ್ಲ ನೀವು, ಹಂಗಾಗುತ್ತೆ ಇದು ಪೀಸು. ಸೊ ನೆಕ್ಸ್ಟ್ ಬ್ಲಾಗು
ಯಾವ್ದು ಹಾಕಬೇಕು ಅಂತ ಹೇಳಿ ಯೋಚನೆ ಮಾಡಿದೆ ನಾನು. ಈ ಬ್ಲಾಗನ್ನು ಬೇಗ ಮಾಡಿ ಮುಗಿಸಿದೆ, ಎಡಿಟು ಎಲ್ಲ ಆಯಿತು. ಆದರೆ ನನ್ನ ಒನ್ ಆಫ್ ದ ಫೇವ್ರೆಟ್ ಬ್ಲಾಗು ನೆಕ್ಸ್ಟ್ ಹಾಕ್ತೀನಿ ನಾನು. ಅದು ಏನು ಅಂದರೆ ಶ್ರೀರಾಮನ ಭಾವಚಿತ್ರವನ್ನು ಬಿಡಿಸಿದ್ದೀನಿ ನಾನು. ಅದು ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಹೇಳೋದಲ್ಲ. ಅದರ ಪೂರ್ತಿ ವ್ಲಾಗನ್ನು ನಾನು ವಿಡಿಯೋ ಮೂಲಕ ಮಾಡಿದ್ದೀನಿ. ವಿಡಿಯೋ ಹಾಕ್ತೀನಿ, ಎಲ್ಲರೂ ನೋಡಿ. ಆ ವಿಡಿಯೋನ ಮಾತ್ರ ನೋಡಿ ಎಲ್ಲರೂ ಲೈಕ್ ಮಾಡಿ ಶೇರ್ ಕೂಡ ಮಾಡಿಬಿಡಿ. ಅವ್ರಿಗೆ ಅಷ್ಟು ಚೆನ್ನಾಗಿ ಬಂದಿದೆ ಆ ವ್ಲಾಗ್. ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಈ ವ್ಲಾಗಲ್ಲಿ ನಾನು ಆ ವ್ಲಾಗ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಲೆಕ್ಕ ಹಾಕಿದೆ ಅಲ್ವಾ. ಸಾಕು ನಾನು ಆ್ಯಕ್ಚುಲಿ ಬಿಟ್ಕೊಡ್ಬಾರ್ದು ಅಂತಿದ್ದೆ, ಬಟ್ ನಾನು ಬಿಟ್ಕೊಟ್ಟೆ. ನನ್ನ ಕೈಲಿ ಆಗಲಿ, ಬಿಟ್ಕೊಟ್ಟೆ. ಇಟ್ಸ್ ಓಕೆ. ಆ ವ್ಲಾಗ್ಗೋಸ್ಕರ ವೇಟ್ ಮಾಡ್ತಾಯಿದ್ದೆ. ಹೇಳೋದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅದು ವ್ಲಾಗ್. ಇದು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ, ಯಾಕಂದರೆ ಎಲ್ಲದು ನಾನೇ ಮಾಡೋದಲ್ಲ. ನಾನೇ ಮಾಡೋದು, ನನ್ನ ಹತ್ರನೇ ಆ ಪೀಸಸ್ ಇರೋದಕ್ಕೆ ಚೆನ್ನಾಗಿ ಬಂದಿರೋದು. ಸೊ ಇದು ಹೊರಗಡೆ ಈಗ ಸುತ್ತಲೂ ವೈಟ್ ಕಲರು ಪ್ಲೇನ್ ಅನ್ನಿಸ್ತು ನನಗೆ. ಸ್ವಲ್ಪ ಪ್ಲೇನ್ ಅನ್ನಿಸ್ತು. ಎಂತ ಮಾಡೋದು ಅಂತ ಹೇಳಿ ನೋಡೋ ಟೈಮಲ್ಲಿ ಓಕೆ, ಇಲ್ಲಿ ಆ ಸುತ್ತಲೂ ಅಡ್ಜಸ್ಟ್ ಆಗುವಂಥ ಶೇಪಿಂದು ಸ್ಟೋನ್ಸ್ ಕೂಡ ಇತ್ತು ನನ್ನ ಹತ್ರ. ಸೊ ಹುಡುಕಿದೆ ನಾನು, ಅದೇ ನನ್ನ ಹತ್ರ ಇದ್ದಿದ್ದ ಸ್ಟೋನ್ಸೇ ಹಚ್ಚಬೇಕು ಅಂತಲೂ ಹುಡುಕಿದೆ. ಪೇಂಟ್ ಟ್ರೈ ಮಾಡಿದೆ, ಪೇಂಟ್ ಬರಲಿಲ್ಲ ಅಲ್ಲಿ ವೈಟ್ ಮೇಲೆ, ಯಾವುದು ಅಷ್ಟು ಕೂರಲಿಲ್ಲ. ಸೊ ಸ್ಟೋನ್ಸೇ ಚೆಂದ ಕಾಣ್ತು, ಹೊಳಿಲಿಕ್ಕೆ ಶುರು ಆಯಿತು. ಹಚ್ಚಿ ಮುಗಿಸ್ದೆ. ತುಂಬ ಚೆನ್ನಾಗಾಯ್ತಿದು. 3 ತಾಸಲ್ಲಿ ಪೀಸ್ ರೆಡಿ ಆಯಿತು. ಈ ಪ್ಲೇಟ್ ಕೊಟ್ಟವರು ಈ ವ್ಲಾಗನ್ನು ನೋಡಿದ್ರೆ, ಇಲ್ಲ ಈ ವ್ಲಾಗ್ ನೋಡಿ ಇದು ಇಷ್ಟ ಆದವರು ಯಾರು ಫಸ್ಟ್ ನನಗೆ ಕಮೆಂಟ್ ಹಾಕ್ತಾರೋ ಇಲ್ಲ ಮೆಸೇಜ್ ಹಾಕ್ತಾರೋ ಅವ್ರಿಗೆ ನಾನು ಇದನ್ನು ಆ್ಯಸ್ ಎ ಫ್ರೀ ಗಿಫ್ಟಾಗಿ ಕೊಡ್ತೀನಿ. ಫಿಕ್ಸ್. ಅವರಾಗೆ ಕೇಳಬೇಕು. ನನಗೆ ಕೇಳಿದ್ರೆ ಮಾತ್ರ ಮುದ್ದಾಂ ಕೊಡ್ತೀನಿ. ಯಾಕಂದರೆ ಇದನ್ನು ನಾನು ಎಲ್ಲೂ ಯಾರಿಗೂ ಹೇಳಲಿಲ್ಲ ನಾನು ಮಾಡಿದ್ದೀನಿ ಹಿಂಗೆ ಅಂಥೇಳಿ. ನಂಗೆ ಮನೆಗೆ ಬಂದು ನೋಡಿದವ್ರಿಗೆ ಮಾತ್ರ ಗೊತ್ತು. ನೋಡಿದವರು ಯಾರು ಹೇಳಿರೋದು ಸುಳ್ಳು, ವ್ಲಾಗ್ ನೋಡಿದವ್ರಿಗೆ ಮಾತ್ರ ಗೊತ್ತಾಗ್ತದೆ ಓಕೆ ಇದು ಹೇಗಾಗಿದೆ ಅಂತ ಹೇಳಿ. ಅವ್ರು ಯಾರು ನೋಡಿ ಕೇಳಿದ್ರೆ ನನಗೆ ಬೇಕದು ನನಗೆ ಕೊಡು ಅಂದರೆ ನಾನು ಅವರಿಗೆ ಆ್ಯಸ್ ಎ ಗಿಫ್ಟಾಗಿ ಕೊಡಲಿಕ್ಕೆ ರೆಡಿ ಇದ್ದೀನಿ. ಸೊ ಇದು ಫೈನಲಾಗಿ ಹೀಗಾಯಿತು. ಈ ಪ್ಲೇಟಿಗೆ ಯೂಸ್ ಮಾಡಿರೋ ಗಮ್ ಇದು. ಈ ಗಮ್ಮಿಂದ ಚೆನ್ನಾಗಿ ನಿಲ್ಲುತ್ತೆ. ಅಂದರೆ ಈ ಗಮ್ ಖಾಯಂ ಯೂಸ್ ಮಾಡ್ತೀನಿ ನಾನು. ಆ್ಯಂಡ್ ಈ ಟೂಲ್ ಏನು ಅಂದರೆ ಈ ಸ್ಟೋನ್ಸ್ ಎಲ್ಲ ಪಿಕ್ ಮಾಡಬೇಕಲ್ಲ, ಮೊದಲೆಲ್ಲ ಮೇಣಬತ್ತಿಯಿಂದ ಪಿಕ್ ಮಾಡ್ತಿದ್ದೆ ನಾನು. ಇದೊಂದು ಟೂಲ್ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬಟ್ ನಾನು ಚೆಕ್ ಮಾಡೋ ಟೈಮಲ್ಲಿ ಈ ಥರದ್ದು ಇರಬೇಕಲ್ಲ, ನಾನು ಇಲ್ಲಿ ಮೇಣಬತ್ತಿ ಕಾಣ್ತಾ ಇದೆ ನೋಡಿ ವಿಡಿಯೋದಲ್ಲಿ, ಇರಬೇಕಲ್ಲ ಅಂತ ಹೇಳಿ ಚೆಕ್ ಮಾಡೋ ಟೈಮಿಗೆ ಸಿಕ್ತು ನನಗಿದು. ಸೊ ಇದರಲ್ಲಿ ಪಿಕ್ ಮಾಡೋದು ಭಾಳನೇ ಈಸಿ. ಇವುಗಳ ಲಿಂಕ್ ಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ನಾನು ಲಿಂಕ್ ಕಳಿಸ್ತೀನಿ. ಸೊ ನಾನು ಮಾಡಿರೋ ಪೀಸ್ ಜೊತೆ ರೀಲ್ ಮಾಡಲೇಬೇಕಲ್ಲ, ರೀಲ್ ಕೂಡ ಮಾಡಿ ಮುಗಿಸಿದ್ದೆ ನಾನು ಅವತ್ತು. ರೀಲ್ ಹೀಗಿದೆ. ಓಕೆ, ಸೊ ಇಷ್ಟ ಆಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನೆಕ್ಸ್ಟ್ ರಾಮನ ಭಾವಚಿತ್ರ ಪೇಂಟಿಂಗ್ ವಿಡಿಯೋ ಬರ್ತಾಯಿದೆ. ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.